ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೃದಯ ಬಡಿತ ಇದು ನಿಂದೇನೆ ಭಾಗ 75 ಮತ್ತು ಕೊನೆಯ ಸಂಚಿಕೆ. ಚಾರು, ಶ್ರೀ, ರಿಷಿ, ಸಂಹಿತಾ ಜೀವನದಲ್ಲಿ ಮತ್ತೆ ವಸಂತ ಶುರುವಾಗಿತ್ತು. ಕಳೆದುಕೊಳ್ಳುವ ಹಂತಕ್ಕೆ ಹೋಗಿ ವಾಪಸ್ ಬಂದ ಪ್ರೀತಿಯ ಅಂಗೈಲಿಟ್ಟು ಕಾಪಾಡುತ್ತಿದ್ದ ಶ್ರೀ. ಅಮ್ಮ, ಚಾರು ಎಲ್ಲಿ ಎಂದು ತನ್ನಮ್ಮನ ಕೇಳಿದ ಅಂದು ಸಂಜೆ. ಅವಳ್ಯಾಕೋ ಈಗ ಯಾಕೋ ಸ್ವಲ್ಪ ಸುಸ್ತು ಅಂತಿದ್ಲು, ಅದಕ್ಕೆ ಮಲ್ಗು ಅಂತ ನಾನೇ ಕಳುಹಿಸಿದೆ ಎಂದರು ಅಶ್ವಿನಿ. ಹೌದಾ, ಏನಿಲ್ಲ, ನಾನೇ ಹೋಗಿ ನೋಡ್ತೀನಿ ಬಿಡು ಎಂದು ತಕ್ಷಣ ಅಲ್ಲಿಂದ ಓಡಿದ. ಹಾಸಿಗೆಯ ಮೇಲೆ ಮೂಲೆಯಲ್ಲಿ ಮಗುವಿನಂತೆ ಮಲಗಿದ್ದ ಚಾರುವಿನ ಮುಖದಲ್ಲಿ ಇನ್ನೂ ಅದೇ ಮುಗ್ಧತೆ, ಎಂದೂ ಬದಲಾಗದ ಮುದ್ದು ಹುಡುಗಿಯವಳು. ಮೆಲ್ಲಗೆ ಬಂದು ಅವಳ ಕೂದಲುಗಳ ಸರಿಸಿದ. ತಕ್ಷಣ ಕಣ್ಬಿಟ್ಟಳು. ಯಾಕೆ ಶ್ರೀ, ಏನಾಯ್ತು ಎಂದು ಎದ್ದು ಕುಳಿತವಳಿಗೆ, ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊ, ನಿನ್ನ ತವರು ಮನೆಗೆ ಬಿಡ್ತೀನಿ ಎಂದು ಗಂಭೀರವಾಗಿ ಹೇಳಿದ. ಹೋ, ಸಾಹೇಬ್ರಿಗೆ ಈಗ ತಮಾಷೆ ಮಾಡೋ ಮೂಡ್ ಬಂದಿದೆನಾ? ಆದರೆ ನನಗೆ ನನ್ನ ಗಂಡನ ಮುದ್ದಾಡೋ ಮೂಡ್ ಬಂದಿದೆ ಎಂದು ತನ್ನ ಕೈಗಳ ಅವನ ಕೊರಳ ಸುತ್ತ ಬಳಸಲು, ಏನು ಚಾರು ನೀನು, ನಾನು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು ನೀನು ಕಂಡು ಹಿಡಿದು ಬಿಟ್ಟೆ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟ. ಈಗ ವಿಷಯ ಏನು ಹೇಳಿ, ಆಮೇಲೆ ಮೋಸ ಯಾರದು, ಏನು ಕತೆ ನೋಡೋಣ ಎಂದು ಅವನ ತಲೆಗೆ ತನ್ನ ತಲೆಯಿಂದ ಮೊಟಕಿದಳು. ಅಮ್ಮ, ಅದು ಒಂದು ನ್ಯೂಸ್, ಸಂಹಿತಾ ರಿಷಿ ಎಲ್ಲಿಗೋ ಹೋಗೋ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನನ್ನ ಕೇಳಿದ್ರು, ನಾನು ನನ್ನ ಹೆಂಡತಿ ಬರ್ತೀವಿ ಅಂತ ಒಪ್ಪಿದೆ ಎಂದು ನಕ್ಕ. ಇಲ್ಲ, ಅದಕ್ಕೆ ನಾನು ಬರಲ್ಲ. ನನ್ನ ಜೊತೆ ಋಷಭ್, ತ್ರಿಷಾ, ಚಿರು, ವಿಸ್ಮಯ ಬರೋದಾದರೆ ಓಕೆ. ಪಾಪ ಅವರೆಲ್ಲರೂ ಜಾಸ್ತಿ ಜೊತೆಯಾಗಿ ಹೋಗೋದೇ ಇಲ್ಲ ಎಂದವಳ ನಡುವ ತಬ್ಬಿ, ಅಯ್ಯೋ ದದ್ದಿ, ನಿನಗೇನು ಗೊತ್ತು, ಅವರೆಲ್ಲ ಪಾರ್ಕ್, ಸಿನಿಮಾ, ಮಾಲ್ ಅಂತ ಸುತ್ತುತ್ತಿದ್ದಾರೆ. ಮನೆಯಲ್ಲಿ ನೀನೇ ಗ್ರೀನ್ ಕಾರ್ಡ್ ತೋರಿಸಿದ ಮೇಲೆ ಅವರು ಬಿಡ್ತಾರಾ? ಈಗ ಅವರು ಜೊತೆಯಲ್ಲಿ ಬರಬೇಕು ಅಲ್ವಾ, ಬರ್ತಾರೆ ಬಿಡು ಎಂದು ಅವಳ ಸಮೀಪ ಹೋಗಿ, ಮತ್ತೆ ಅದಕ್ಕೆ ಚೂರು ಚಾರ್ಜಸ್ ಆಗುತ್ತೆ, ನೀನು ಕೊಟ್ಟರೆ ಸರಿ ಹೋಗುತ್ತೆ ಎಂದು ಅವಳ ತುಟಿಯೆಡೆಗೆ ಬಾಗಿದ. ಹಲೋ ಸರ್, ಹೋಗಿ ಮುಖ ತೊಳೆದು ಬನ್ನಿ. ನಾನು ಮೊನ್ನೆನೇ ಕಂಡೀಷನ್ ಹಾಕಿಲ್ವಾ, ನೀವು ಮತ್ತೆ ಪೊಲೀಸ್ ಡ್ಯೂಟಿಗೆ ಜಾಯ್ನ್ ಆಗೋವರೆಗೂ ಇದೆಲ್ಲ ಬಂದ್ 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 ಎಂದಾಗ ಸಪ್ಪೆ ಮುಖ ಮಾಡಿದವ, ಅದು ಚಾರು, ಆ ಕೆಲಸಕ್ಕೆ ನಾನು ನ್ಯಾಯ ಕೊಟ್ಟಿಲ್ಲ. ಆ ಜಾಗದಲ್ಲಿ ನಿಂತು ಏನೇನೋ ಅಪರಾಧ ಮಾಡಿದ್ದೀನಿ. ನಾನು ಆ ಸ್ಥಾನಕ್ಕೆ ಯೋಗ್ಯನಲ್ಲ. ನಾನು ಮತ್ತೆ ಕೆಲಸಕ್ಕೂ ಸೇರಲ್ಲ ಅಷ್ಟೇ ಎಂದವ ಅವಳ ಬಿಟ್ಟು ಹೊರ ನಡೆದ. 3 ದಿನಗಳಿಂದ ಇಬ್ಬರಲ್ಲೂ ಇದೇ ಮಾತು. ಅವಳು ಅವನಿಗೆ ಕೆಲಸಕ್ಕೆ ಹೋಗಲು ಹೇಳಿದೆ, ಅವ ಆಫೀಸ್ ಕೆಲಸ ಓಕೆ, ಮತ್ತೆ ಪೊಲೀಸ್ ಕೆಲಸಕ್ಕೆ ಹೋಗಲ್ಲ ಎಂದು ಹಠ ಹಿಡಿದಿದ್ದ. ಅವನನ್ನು ದಾರಿಗೆ ತರಲು ಹರಸಾಹಸ ಮಾಡುತ್ತಿದ್ದಳು ಚಾರು. ಸಂಹಿತಾ, ಆ್ಯಪಲ್ ಯಾಕೆ ತಿಂದೇ ಇಲ್ಲ ನೀನು ಎಂದು ಮಡದಿಯ ತಬ್ಬಿ ಕೇಳಿದ ರಿಷಿ. ಅಯ್ಯೋ ಹೋಗಿ ರಿಷಿ, ನೀವು ದಿನಕ್ಕೆ 4 kg ಆ್ಯಪಲ್ ತನ್ನಿ, ನಾನು ತಿಂತೀನಿ, ಸುಮ್ಮನೆ ಹೋಗಿ ಎಂದು ಗದರಿದಳು. ಅಯ್ಯೋ ಕೋಪ ಮಾಡ್ಕೋಬೇಡ ಕಣೆ, ಆ್ಯಪಲ್ ತರೋರೋ ಕೆನ್ನೆನ ನಾನು ತಿನ್ನಬೇಕು ಅನಿಸುತ್ತೆ ಆಮೇಲೆ ಎಂದು ಅವಳ ಕೆನ್ನೆಗೆ ನವಿರಾಗಿ ತುಟಿ ಸೋಕಿಸಿದ. ನೀವು ತುಂಬ ತುಂಟ ಆಗ್ತಿದ್ದೀರ ರಿಷಿ, ದೂರ ಇರಿ, ನಿಮ್ಮ ಪಾಪು ನೋಡಿ ಏನು ಅಂದ್ಕೊಳ್ಳಲ್ಲ ಎಂದು ಅವನ ದೂರ ಸರಿಸಲು ನೋಡಿದಳು. ನನ್ನ ಮಗಳು ನನ್ನ ಅಪ್ಪ ತಮ್ಮನ್ನ ಕೊಡೋಕ್ಕೆ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ಕೋತಾಳೆ ಅಷ್ಟೆ ಎಂದು ಮತ್ತು ಬಿಗಿಯಾಗಿ ತಬ್ಬಿಕೊಂಡು ನಿಂತ. ಹೀಗೆ ಆಡ್ತೀರಿ, ನಿಮ್ಮ ಮಗಳು ಬಂದಾಗ ಕಿವಿ ಹಿಂಡಿಸ್ತೀನಿ ಎಂದು ನಕ್ಕಳು ಸಂಹಿತಾ. ನನ್ನ ಕಿವಿನೇ ಹಿಂಡಿಸ್ತೀಯಾ, ನೋಡುವಂತೆ ನಾನು ನನ್ನ ಮಗಳು ಸೇರಿ ನಿನ್ನ ಕಿವಿ ಹಿಂಡೋದು ಎಂದು ನಕ್ಕವ. ಇವಾಗ ಎಲ್ಲ ರೆಡಿನಾ, ಹೋಗೋದಾ ಎಂದು ಅವಳಿಂದ ದೂರ ಸರಿಯಿದೆ. ಬಟ್ಟೆ ಪ್ಯಾಕ್ ಆಗಿದೆ, ನೀವು ದೂರ ಇದ್ದರೆ ನಾನು ರೆಡಿ ಆಗ್ತೀನಿ. ಇಲ್ಲ, ಹೀಗೆ ನಿಂತ್ಕೊಳ್ಳೋಣ ಚಾರು, ಅವರು ಅಷ್ಟೇ ಹೋಗಿ ಬರ್ತಾರೆ ಎಂದು ಅವನ ಕೂದಲಲ್ಲಿ ಕೈ ಆಡಿಸಿ, ಸರಿ ಬಾ ಹೊರಡೋಣ ಎಂದು ಅವಳನ್ನು ಬಳಸಿ ಒಂದು ಕೈಯಲ್ಲಿ ಲಗೇಜ್ ತೆಗೆದುಕೊಂಡ. ರಿಷಿ, ಈಗಲೇ ಅವಳನ್ನು ಕಳಿಸೋದಾ, ಸೀಮಂತ ಆದ ಮೇಲೆ ಕಳಿಸೋದು ಕಣೋ ಎಂದರು ಸುಧಾ ಲಗೇಜ್ ಸಮೇತ ಬಂದ ಮಗ ಸೊಸೆಯ ನೋಡಿ. ಇಲ್ಲಮ್ಮ, ಇವಳು ಕೊಡೋ ಕಾಟ ತಡೆಯೋಕ್ಕಾಗಲ್ಲ, ಇವಳನ್ನು ಬಿಟ್ಟು ಬಂದರೆ ನೆಮ್ಮದಿ ಎಂದು ಮಡದಿಯ ಕಡೆಗೆ ನೋಡಿ ಕಣ್ಮಿಟುಕಿಸಿದ. ರಿಷಿ, ಹಾಗೆಲ್ಲ ಹೇಳಬಾರ್ದು. ಸಂಹಿತಾ, ನೀನೇನಮ್ಮ ಇವನ ಮಾತಿಗೆ ಎದುರು ಆಡದೆ ಲಗೇಜ್ ತೊಗೊಂಡು ಬಂದಿದೀಯಾ ಎಂದು ಸೊಸೆಯ ಕೇಳಲು, ಅತ್ತೆ, ಇವರ ಮಾತು ಕೇಳಿಕೊಂಡು ನೀವು ಶಿವಮೊಗ್ಗ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ, ನಾವು ಚಾರು, ಶ್ರೀ, ಅಣ್ಣ ಹೋಗ್ತಿದ್ದೀವಿ ಎಂದಳು ಅವರ ಬಳಿ ನಡೆದು. ಹೇ, ಇಬ್ಬರಿಗೂ ಬುದ್ಧಿ ಇದೆಯಾ ಇಲ್ವಾ ರಿಷಿ, ಈ ಟೈಮಲ್ಲಿ ಎಷ್ಟು ಕೇರ್ ತೊಗೊಂಡ್ರು ಕಡಿಮೆ, ಅಂಥದ್ರಲ್ಲಿ ಅವಳನ್ನು ಜರ್ನಿ ಮಾಡೋಕ್ಕೆ ಕರೆದುಕೊಂಡು ಹೋಗ್ತಿದೀಯಾ, ನಾನಂತೂ ಬಿಡಲ್ಲ. ಸಂಹಿತಾ, ನಡಿ ಮೇಲೆ ಜ್ಯೂಸ್ ಕೊಡ್ತೀನಿ ಎಂದು ಗದರಲು ಪೆಚ್ಚು ಮುಖ ಮಾಡಿ ಗಂಡನ ಕಡೆ ನೋಡಿದಳು. ಅಮ್ಮ, ಅವಳಿಗಿನ್ನೂ 22 ಅಷ್ಟೆ, ನನ್ನ ದಡ್ತನಕ್ಕೆ ಇಷ್ಟು ಬೇಗ ಪಾಪು ಆಗ್ತಿದೆ. ಅಲ್ಲದೆ ಅವಳಿಗೂ ಆಸೆ ಇರುತ್ತೆ ಅಲ್ವಾ ಗಂಡನ ಜೊತೆ ಹೊರಗೆ ಹೋಗೋಕ್ಕೆ. ಏನೂ ದೂರ ಇಲ್ಲ, ಕಾರಲ್ಲಿ ಕರೆದುಕೊಂಡು ಹೋಗ್ತೀನಿ, ನನಗೂ ಎಲ್ಲ ಗೊತ್ತು, ಹುಷಾರಾಗಿ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರ್ತೀನಿ ಎಂದು ಅಮ್ಮನ ಒಪ್ಪಿಸಲು ನೋಡಿದ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಇವಾಗ ಅವಳಿಗೆ 7 ತಿಂಗಳು, ನೀನು ಹುಡುಗಾಟ ಆಡಬೇಡ ರಿಷಿ, ನೀನು ಬೇಕಿದ್ರೆ ನೀನು ವಂಡರ್ ಕರೆದುಕೊಂಡು ಹೋಗು ಎಂದು ಗದರುತ್ತಾ ಬಂದರು ಧರಣಿ.
ಚಿಕ್ಕಮ್ಮ, ನನ್ನ ಹೆಂಡತಿ ಮಗು ಇಬ್ಬರನ್ನು ಸೇಫಾಗಿ ಕರೆದುಕೊಂಡು ಬರೋದು ನನ್ನ ಜವಾಬ್ದಾರಿ ಪ್ಲೀಸ್ ಎಂದು ಬೇಡಲು ಮನಸ್ಸಿರದೆ ಹೋದರೂ ಒಪ್ಪಿದರು. ಬ್ರೋ ಎಂದು ಲಗೇಜ್ ಹಿಡಿದು ಬಂದ ಚಿರು ಕಡೆಗೆ ಕಣ್ಣರಳಿಸಿ ನೋಡಲು, ನೀನೇನೋ ಹನುಮೂನ್ ಮಾಡೋಕೆ ಹೋಗ್ತಿದ್ಯಾ, ಬಟ್ ನಮ್ಮ ಚಾರು ನಮ್ಮನ್ನು ಕರೆದುಕೊಂಡು ಹೋಗ್ತಿದ್ದಾಳೆ ಎಂದು ಮೂತಿ ತಿರುವಿ ಮುಂದೆ ನಡೆದ. ಹುಷಾರುಷಿ, ಅವಳಿಗೆ ಜಾಸ್ತಿ ಕೂರೋಕೆ ಆಗಲಿಲ್ಲ ಅಂದರೆ ಎಲ್ಲಾದರೂ ನಿಲ್ಲಿಸಿ ಅವಳಿಗೆ ವಾಕ್ ಮಾಡಿಸು, ಅದು ಇದು ತಿನ್ನಿಸಬೇಡ ಎಂದು ಪದೇ ಪದೇ ಹೇಳಿ ಕಳುಹಿಸಿದರು ಮನೆಯವರು. ಅಂತೂ ಮನೆಯವರ ಒಪ್ಪಿಸಿ 3 ಜೋಡಿಗಳು ಬೈಕಿನಲ್ಲಿ 1 ಜೋಡಿ ಕಾರಿನಲ್ಲಿ ಹೊರಟರು. ಕಾರ್ನ ಅರ್ಧ ಬರೀ ಹಣ್ಣು ಜ್ಯೂಸ್ಗಳಿಂದ ತುಂಬಿಸಿದ್ದ ರಿಷಿ ಗಂಟೆಗೊಮ್ಮೆ ಕಾರ್ ನಿಲ್ಲಿಸಿ ಅವಳಿಗೆ ತಿನ್ನಲು ಕೊಟ್ಟು ಮತ್ತೆ ಒಂಚೂರು ಮಲಗಿಸಿ ಕರೆದುಕೊಂಡು ಹೋಗುತ್ತಿದ್ದ. ಇತ್ತ ಶ್ರೀವಾತ್ಸವ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ದರಿಂದ ಅವರಿಗೆ ಅಡ್ಡಿ ಇಲ್ಲದಂತೆ ಬೇಕಾದಂತೆ ಬರುತ್ತಿದ್ದರು ಉಳಿದ ಜೋಡಿಗಳು. ಅಂತೂ ಸಂಜೆ ಹೊರಟವರು ಮಧ್ಯರಾತ್ರಿಯ ಹೊತ್ತು ತಲುಪಿ ಅಲ್ಲೇ ಒಂದೊಂದು ರೂಮ್ ಬುಕ್ ಮಾಡಿಕೊಂಡು ಉಳಿದರು. ಮಾರನೇ ದಿನ ಬೆಳಗ್ಗೆ ಬೆಟ್ಟದ ತುದಿಗೆ ನಡೆದರು. ಬೆಟ್ಟ ಹತ್ತುವಾಗ ಎಲ್ಲರೂ ನಗುತ್ತಾ ತಮಾಷೆ ಮಾಡುತ್ತಾ ಬಂದರು. ಚಿರು, ವಿಸ್ಮಯ, ತ್ರಿಷಾ, ಋಷಭ್ ತುಂಟಾಟ ಆಡುತ್ತಾ ಬಂದರೆ ರಿಷಿ ತನ್ನ ಮಡದಿಯ ಜೋಪಾನ ಮಾಡುತ್ತಿದ್ದ. ಶ್ರೀ ಚಾರುವಿಗೆ ಏನೇನೋ ಹೇಳಿ ಬಯಸಿಕೊಳ್ಳುತ್ತಿದ್ದಳು. ವಂಡರ್ ಹುಷಾರು ಎಂದು ಮಡದಿಯ ಜೊತೆಗಿದ್ದರೂ 100 ಬಾರಿ ತಂಗಿಗೆ ಹೇಳಿದ್ದ ರಿಷಿ. ಅಂತೆಯೇ ಅಣ್ಣ ಅತ್ತಿಗೆ ಹುಷಾರು, ನಾವು ಬರ್ತೀವಿ ಎಂದು ನಕ್ಕು ಅವಳು ಹೇಳುತ್ತಿದ್ದಳು. ಬೆಟ್ಟದ ತುದಿಗೆ ಬಂದಾಗ ಶ್ರೀ, ರಿಷಿ ಇಬ್ಬರು ಇದ್ದಕ್ಕಿದ್ದಂತೆ ಮೌನಕ್ಕೆ ಶರಣಾಗಿ ಬಿಟ್ಟರು. ಇಬ್ಬರಿಗೂ ಸಮನ್ವಿಯ ಕ್ರೂರ ಅಂತ್ಯದ ನೆನಪು ಪದೇ ಪದೇ ಕಾಡುತ್ತಿತ್ತು. ಎಲ್ಲರೂ ಅವರವರ ಚಿಂತೆಯಲ್ಲಿರುವಾಗ ಬೆಟ್ಟದ ತುದಿಯಲ್ಲಿ ಸಮನ್ವಿ ಸತ್ತ ಜಾಗದಲ್ಲಿ ಹೋಗಿ ನಿಂತಳು ಚಾರು. ಅಣ್ಣ, ಶ್ರೀ ನಿಮಗೊಂದು ವಿಷಯ ಹೇಳಬೇಕು ಎಂದು ಬೆಟ್ಟದ ತುದಿಯಲ್ಲಿ ನಿಂತು ಹೇಳಿದಳು ಚಾರು. ವಂಡರ್, ಏನಾಯ್ತು ಎಂದು ಗಾಬರಿಯಿಂದ ಕೇಳಿದ ರಿಷಿ. ಚಾರು, ಏನಾಯ್ತಮ್ಮ ಎಂದು ಓಡಿ ಬಂದ ಶ್ರೀ. ಅಲ್ಲೇ ನಿಲ್ಲು ಶ್ರೀ, ಈಗ ನಾನು ಹೇಳೋದು ಗಂಭೀರ ವಿಷಯ ಎಂದು ಕೈಕಟ್ಟಿ ನುಡಿದಳು. ವಂಡರ್, ಚಾರು ಎಂದು ಇಬ್ಬರು ಒಟ್ಟಿಗೆ ಕೂಗಲು, ಸಮನ್ವಿ ಅವರು ಮತ್ತೆ ಬರ್ತಿದ್ದಾರೆ ಅಣ್ಣ. ನಿನ್ನ ಪ್ರೀತಿ ನನ್ನ ಒಡಲಲ್ಲಿ ಮತ್ತೆ ಚಿಗುರುತ್ತಿದೆ. ಶ್ರೀ, ನಿಮ್ಮ ಅಕ್ಕ ನನ್ನಲ್ಲಿ ಮತ್ತೊಮ್ಮೆ ಹುಟ್ಟಿ ಬರ್ತಿದ್ದಾರೆ ಎಂದು ಸಮನ್ವಿ ಸತ್ತ ಅದೇ ಬೆಟ್ಟದ ಮೇಲೆ ಚಾರು ಕೂಗಿ ಹೇಳಿದಾಗ ತಮ್ಮ ಕಿವಿಯನ್ನು ನಂಬದಂತೆ ನಿಂತು ಬಿಟ್ಟರು ಶ್ರೀ, ರಿಷಿ. ಚಾರು ಎಂದು ಖುಷಿಯಲ್ಲಿ ಕೂಗಿದ. ವಂಡರ್, ನಿಜಾನಾ ಎಂದು ಕಣ್ತುಂಬಿಕೊಂಡು ಕೇಳಿದ ಶ್ರೀ. ಹೌದು ಎಂದಿದ್ದೆ ತಡ ಇಬ್ಬರು ಓಡಿ ಹೋಗಿ ಅವಳ ತಬ್ಬಿದರು. ಕಾಂಗ್ರಾಟ್ಸ್ ವಂಡರ್, ನನ್ನ ತಂಗಿ ಪಾಪುಗೆ ಪಾಪು ಆಗುತ್ತೆ ಎಂದು ಅವಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟ ರಿಷಿ. ಚಾರು, ಥ್ಯಾಂಕ್ ಯು ಸೋ ಮಚ್ ಕಣೆ ಎಂದು ಕಣ್ಣೀರು ಮಿಡಿದು ಶ್ರೀ ತಬ್ಬಲು ಬಂದಾಗ ದೂರ ಸರಿದು ನಿಂತಳು ಚಾರು. ಅಲ್ಲೇ ಇರು ಶ್ರೀ, ನನಗೆ ಮಾತು ಕೊಡು, ಮತ್ತೆ ಕೆಲಸಕ್ಕೆ ಹೋಗ್ತೀನಿ ಅಂತ. ಅಷ್ಟಾದರೆ ಮಾತ್ರ ನಾನು ಒಪ್ಪೋದು, ಇಲ್ಲ ನನ್ನಿಂದ ದೂರನೇ ಇರು ಎಂದು ನಿಷ್ಠೂರವಾಗಿ ಹೇಳಲು ಅವಳ ಕಾಲ ಬಳಿ ಕುಸಿದು, ಸರಿ ಚಾರು, ನಿನ್ನ ಖುಷಿನೇ ನನಗೆ ಮುಖ್ಯ ಎಂದು ಅವಳ ಒಡಲಿಗೆ ತುಟಿ ಒತ್ತಿದ್ದ. ಕಾಂಗ್ರಾಟ್ಸ್ ಕಣೆ ಕೋತಿ, ಇನ್ನಾದರೂ ಚೂರು ಸೂಕ್ಷ್ಮ ಕಲ್ತ್ಕೋ ಎಂದು ತಂಗಿಯ ಅಪ್ಪಿ ಖುಷಿ ವ್ಯಕ್ತಪಡಿಸಿದ ಚಿರು. ಕಾಂಗ್ರಾಟ್ಸ್ ಚಾರು ಎಂದು ಗೆಳತಿಯಂತ ಚಾರುವನ್ನು ಅಭಿನಂದಿಸಿದರು ವಿಸ್ಮಯ, ಸಂಹಿತಾ, ತ್ರಿಷಾ. ಎಷ್ಟು ತಿಂಗಳು, ಯಾವಾಗ ಗೊತ್ತಾಯಿತು ಎಂದು ತಂಗಿಯ ತಲೆ ಸವರಿ ಕೇಳಲು, 2 ಅಣ್ಣ, ಯಾಕೋ ವಾರದಿಂದ ಸುಸ್ತಾಗ್ತಿತ್ತು ಅಂತ ಟೆಸ್ಟ್ ಮಾಡಿದೆ, ಇನ್ನೂ ಡಾಕ್ಟರ್ ಕನ್ಫರ್ಮ್ ಮಾಡಿಲ್ಲ, ಆದರೆ ನೀವಿಲ್ಲಿಗೆ ಬರೋಕ್ಕೆ ಪ್ಲ್ಯಾನ್ ಹಾಕಿದ್ರಲ್ಲ ಅದಕ್ಕೆ ಇಲ್ಲೇ ಹೇಳಿದೆ ಎಂದು ಅಣ್ಣನ ತಬ್ಬಿದಳು. ಇಲ್ಲಿ ಡಾಕ್ಟರ್ ಬಳಿ ಹೋಗಿ ಬರೋಣ ಶ್ರೀ, ಇನ್ಮುಂದೆ ನನ್ನ ತಂಗಿನ ಜೋಪಾನ ಮಾಡಬೇಕು, ಅವಳು ಕೇಳಿದಾಗೆ ಕೇಳಬೇಕು, ಅವಳಿಗೆ ಹಣ್ಣು ಜ್ಯೂಸ್ ಊಟ ಎಲ್ಲ ಟೈಮ್ ಟು ಟೈಮ್ ಕೊಡಬೇಕು ಎಂದು ರಿಷಿ ಲೆಕ್ಚರ್ ಕೊಡುವಾಗ ಎಲ್ಲ ಕಿವಿ ಮುಚ್ಚಿಕೊಂಡರೆ ಅವನ ಕಿವಿ ಹಿಂಡಿದ ಸಂಹಿತಾ, ಸಾಕು ಮಾಡಿ ನಿಮ್ಮ ಲೆಕ್ಚರ್, ಅಣ್ಣ ಅವರನ್ನು ನೋಡ್ಕೋತಾನೆ, ನೀವು ನನಗೆ ಹಿಂಸೆ ಮಾಡುತ್ತಾರೆ ಅವನಿಗೂ ಹೇಳಿ ಕೊಡಬೇಡಿ ಎಂದು ಶ್ರೀ ಕಡೆ ನೋಡಿ, ಅಣ್ಣ ಡಾಕ್ಟರ್ ಹೇಳೋದು ಕೇಳು, ಇವರಂತೂ ಗಂಟೆಗೊಮ್ಮೆ ತಿನ್ನುವಂಥ ಆ್ಯಪಲ್ ಅಂಗಡಿನೇ ಇಟ್ಟಿದ್ದಾರೆ, ನನಗಂತೂ ಸಾಕಾಗಿದೆ ಎಂದಾಗ ತನ್ನ ಪರಿಸ್ಥಿತಿ ನೆನೆದು ನಕ್ಕಳು ಚಾರು. ಹಾಗೇನಿಲ್ಲ ನೋಡು, ನನ್ನ ಮಗಳು ಆ್ಯಪಲ್ ಥರಾನೇ ಇರ್ತಾಳೆ ಎಂದು ಮೂತಿ ತಿರುವಿದ. ನಕ್ಕು ಎಲ್ಲ ಅಲ್ಲಿಯೇ ಸಂಜೆಯವರೆಗೂ ಸಮಯ ಕಳೆದರು. ವಾಪಸ್ ಬರುವಾಗ ಚಾರುವನ್ನು ನಡೆಯಲು ಬಿಡದೆ ಹೊತ್ತೇ ಬಿಟ್ಟ ರಿಷಿ. ತಕ್ಷಣ ತನ್ನ ತಂಗಿಯ ತೋಳಲ್ಲಿ ಹೊತ್ತ ಶ್ರೀ. ಅಣ್ಣ ತಂಗಿಯರ ಪ್ರೀತಿ ನೋಡಿ ಕಣ್ತುಂಬಿಕೊಂಡಳು ತ್ರಿಷಾ. ನನಗೂ ಇಂಥ ಅಣ್ಣ ಇದ್ದಿದ್ರೆ ಎಂದು ಅವಳು ನೆನೆಯುವಾಗಲೇ ಅವಳ ಹೊತ್ತ ಚಿರು, ನಾನು ನಿಂಗೆ ಅಣ್ಣನ ತರಾನೆ ಎಂದಾಗ ಖುಷಿಯಿಂದ ಅವನ ತಬ್ಬಿದಳು. ನೀನ್ಯಾಕೆ ನಿಂತಿದೀಯಾ, ನಿನ್ನ ಹುಡುಗ ಹೋದ ಬಾ ಎಂದು ತನ್ನ ತಂಗಿ ವಿಸ್ಮಯಾಳ ಹೊತ್ತ ಋಷಭ್. ಸಂತೋಷದಿ ನಗುತ್ತಾ ವಾಪಸ್ ಬಂದರು. ಮಾರನೇ ದಿನ ಬೆಳಗ್ಗೆಯೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಶ್ರೀ. ಅದೇ ಆಸ್ಪತ್ರೆ, ಅದೇ ಡಾಕ್ಟರ್. ಕಂಗ್ರಾಟ್ಸ್ ಚಾರು, ಶ್ರೀ ಎಂದು ರಿಪೋರ್ಟ್ ಅವರ ಕೈಗಿಟ್ಟು, ನನ್ನಿಂದ ತಪ್ಪಾಗಿತ್ತು ಕ್ಷಮಿಸಿ, ಯಾವಾಗೂ ನಗ್ತಾ ಇರಿ ಎಂದು ಹರಸಿದರು. ನಡೆದುದರಲ್ಲಿ ನಂದೇ ತಪ್ಪಿತ್ತು ಎಂದು ಮನಸಾರೆ ಕ್ಷಮೆ ಕೋರಿದವನಿಗೆ ನಕ್ಕು ಆಶೀರ್ವಾದ ಮಾಡಿ ಕಳುಹಿಸಿದರು.
ಮನೆಗೆ ಬಂದು ವಿಷಯ ತಿಳಿಸಿದಾಗ ಎಲ್ಲರಿಗೂ ಆದ ಸಂತೋಷ ಅಷ್ಟಿಷ್ಟಲ್ಲ. ತಮ್ಮ ಮುದ್ದು ರಾಜಕುಮಾರಿ ಒಡಲಲ್ಲಿ ಪುಟ್ಟ ಕಂದಮ್ಮ, ಅದೆಷ್ಟೋ ದಿನದ ಕನಸು, ಎಲ್ಲ ಸಂಭ್ರಮಿಸುತ್ತಿದ್ದರು. ಖುಷಿಯಲ್ಲಿದ್ದಾಗ ದಿನಗಳು ಬೇಗ ಓಡುತ್ತವೆಯಂತೆ. ಅಂತೆಯೇ ಚಾರುವನ್ನು ಆರೈಕೆ ಮಾಡುತ್ತಾ ದಿನಗಳು ಕಳೆದುದು ತಿಳಿಯಲೇ ಇಲ್ಲ ಎರಡೂ ಮನೆಯವರಿಗೆ. ನೋಡುತ್ತಾ ಚಾರುಗೆ 5 ತುಂಬಿದರೆ ಸಂಹಿತಾಗೆ ಹೆರಿಗೆ ನೋವು ಶುರುವಾಗಿ ಆಸ್ಪತ್ರೆಗೆ ಸೇರಿದ್ದರು. ವಾರ್ಡ್ ಒಳಗೆ ಸಂಹಿತ ಒದ್ದಾಡುತ್ತಿದ್ದರೆ ಒಳಗಡೆ ಇದ್ದವಳ ನೋವು ಕೇಳಿಯವರೆಗೆ ಅಲೆದಾಡುತ್ತಿದ್ದರು ರಿಷಿ ಮನೆಯವರು. ಸುಮಾರು ನಿಮಿಷಗಳ ನಂತರ ಮುದ್ದಾದ ಮಗುವಿನ ಅಳು ಕೇಳಿದ್ದೆ ನಿಟ್ಟುಸಿರು ಬಿಟ್ಟರೆಲ್ಲ. ಕಂಗ್ರಾಟ್ಸ್, ಗಂಡು ಮಗು ಎಂದು ನರ್ಸ್ ಮಗುವ ತಂದು ರಿಷಿಯ ಕೈಗಿಟ್ಟರು. ಆ ಮುದ್ದು ಮಗುವ ನೋಡಿದ್ದೆ ಇಷ್ಟೊತ್ತು ಇದ್ದ ಆತಂಕವೆಲ್ಲ ಮರೆಮಾಡಿ ನಕ್ಕ. ಪುಟ್ಟ ಪುಟ್ಟ ಕೈಗಳ ಗಲ್ಲಗಳ ಮುದ್ದಿಸಿ ಖುಷಿಪಟ್ಟ. ಅಣ್ಣ ನಂಗೂ ಪಾಪು ಕೊಡು ಎಂದು ಪಾಪುವ ಕೈಗೆ ತೆಗೆದುಕೊಂಡು ಖುಷಿಪಟ್ಟಳು ಚಾರು. ಅವಳ ಕೈಗಳು ಅನಾಯಾಸವಾಗಿ ತನ್ನ ಒಡಲ ಸವರಿತ್ತು. ಚಾರು, ಸಾಕು, ನೀನು ಮನೆಗೆ ನಡಿ, ಇಲ್ಲಿ ಇರಬಾರದು ಎಂದು ಬಲವಂತವಾಗಿ ಅವಳನ್ನು ಕರೆದುಕೊಂಡು ಹೋದರು ವತ್ಸಲ. ಡಾಕ್ಟರ್, ಸಂಹಿತ ಹೇಗಿದ್ದಾಳೆ, ನೋಡಬಹುದಾ ಎಂದವನ ನೋಡಲು ಬಿಟ್ಟಾಗ ಮೆಲ್ಲಗೆ ಅಡಿಯಿಟ್ಟ. ಥ್ಯಾಂಕ್ ಯು ಕಣೆ, ನಮ್ಮ ಮಗು ನೋಡು ಎಷ್ಟು ಮುದ್ದಾಗಿ ಇದ್ದಾನೆ ಎಂದು ಪಾಪುವನ್ನು ಅವಳ ಪಕ್ಕ ಮಲಗಿಸಿದ. ನೀವು ಮಗಳು ಬರ್ತಾಳೆ ಅಂತ ಹೇಳ್ತಿದ್ರಿಯೇ ಎಂದು ಅಣಕಿಸಿ ನಕ್ಕವಳ ಹಣೆಗೆ ಮುತ್ತಿಟ್ಟು, ಅಷ್ಟು ನೋವು ತಿಂದು ಜನ್ಮ ನೀಡಿದೀಯ, ಅಷ್ಟೇ ಸಾಕು, ಮಗು ಯಾವುದಾದ್ರೇನು ನಮ್ಮದೇ ಅಲ್ವಾ ಎಂದು ನಕ್ಕ. 3 ದಿನದ ನಂತರ ಅವಳನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಸಂಹಿತಾ ಶ್ರೀವಾಸವ ಮನೆಯಲ್ಲಿ ಇದ್ದರೆ ದಿನಕ್ಕೆ 2 ಬಾರಿ ಅಲ್ಲಿಗೆ ಭೇಟಿ ನೀಡುತ್ತಿದ್ದ ರಿಷಿ. ತ್ರಿಷಾ ಸ್ವತಃ ಕಾಲ ಮೇಲೆ ನಿಲ್ಲಬೇಕು ಎಂದಿದ್ದಕ್ಕೆ ಮದುವೆಯನ್ನು ಮುಂದೂಡಲಾಗಿತ್ತು. ವಿಸ್ಮಯಾಳು ಓದಬೇಕಿತ್ತು. ದಿನಗಳು ಮತ್ತೆ ವೇಗವಾಗಿ ಓಡಿದವು. ಯಾರ ಅಪ್ಪಣೆಯೂ ಕೇಳದಂತೆ ಚಾರು ಜೊತೆ ಖುಷಿಯಲ್ಲೇ ಕಳೆದವು ದಿನಗಳು. ಅಂದು ಆ ಕನ್ವೆನ್ಷನ್ ಹಾಲ್ ಪೂರ್ತಿ ಲೈಟ್ನಿಂದ ಜಗಮಗಿಸುತ್ತಿತ್ತು. ಪೂರ್ತಿ ಹಸಿರು ವಾತಾವರಣ, ಎಲ್ಲಿ ನೋಡಿದರೂ ಅಲಂಕಾರ. ತನ್ನ ತಂಗಿಯ ಇಷ್ಟದಂತೆ ಪೂರ್ತಿ ಹಾಲ್ ಡೆಕೋರೇಟೆಡ್ ಮಾಡಿಸಿದ್ದ ರಿಷಿ. ತನ್ನ ತಂಗಿಯ ಸೀಮಂತ. ವಂಡರ್, ರೆಡಿಯಾದ ಎನ್ನುತ್ತಾ ಬಂದ ರಿಷಿ ಒಂದು ಕ್ಷಣ ಮಾತನ್ನೇ ಮರೆತು ನಿಂತಿದ್ದ. ತನ್ನ ತಂಗಿಯ ನೋಡಿ ವಂಡರ್ ಎಂದು ಪ್ರೀತಿಯಿಂದ ಕರೆದು ಕಣ್ತುಂಬಿಕೊಂಡ. ನನ್ನ ವಂಡರ್ ಎಂದು ನೋಡಿದವನ ನೋಟಕ್ಕೆ ನಕ್ಕು, ಅಣ್ಣ ಚೆನ್ನಾಗಿ ಕಾಣ್ತಿದ್ದೀನಾ ಎಂದವಳ ತಲೆ ಸವರಿ, ನೀನೊಂದು ಅದ್ಭುತ ಕಣೆ, ಯಾವಾಗಲೂ ಅದ್ಭುತಾನೆ, ಲವ್ ಯು ಲಾಟ್ ಎಂದು ನೆತ್ತಿಯ ಮೇಲೆ ತುಟಿ ಒತ್ತಿದ. ಚಾರು, ಬೇಗ ಬರಬೇಕಂತೆ ಎಂದು ಬಂದ ಶ್ರೀ ಕೂಡ ತನ್ನವಳ ನೋಡಿ ಹಾಗೆ ನಿಂತು ಬಿಟ್ಟ. ಕಣ್ಸೆಳೆಯುವ ಮಡದಿಯ ಮುಖದಲ್ಲಿ ತಾಯ್ತನದ ಕಳೆ ಎದ್ದು ಕಾಣುತ್ತಿತ್ತು. ಎಂದಿಗಿಂತ ಇನ್ನೂ ಮುದ್ದಾಗಿದ್ದಳು. ಶ್ರೀ, ನೀನಾದರೂ ಹೇಳು, ಹೇಗೆ ಕಾಣ್ತಿದ್ದೀನಿ ಎಂದು ತನ್ನ ಮುಂದೆ ನಿಂತಾಗ ತನ್ನ ಕೈಯಲ್ಲಿ ದೃಷ್ಟಿ ತೆಗೆದವ, ನೀನು ಯಾವಾಗಲೂ ಸುಂದರಿ ಕಣೆ ಎಂದು ಹಣೆಗೆ ತುಟಿತೋ ಸೋಕಿಸಿದ. ಅಣ್ಣ ಗಂಡನೊಡನೆ ನಡೆದು ಬರುತ್ತಿದ್ದ ಚಾರು ನಿಜಕ್ಕೂ ದೇವಲೋಕದ ಅಪ್ಸರಿಯೇ ಸರಿ. ಎಲ್ಲರೂ ಒಂದು ಕ್ಷಣ ದೃಷ್ಟಿ ಬಿಟ್ಟರೇನೋ. ಎಲ್ಲರಿಗೂ ಮೊದಲು ಗಂಡನೇ ಶಾಸ್ತ್ರ ಮಾಡಬೇಕೆಂಬ ಆಸೆ ಇರುತ್ತದೆ. ಆದರೆ ತನ್ನ ಅಣ್ಣನೇ ಮೊದಲು ಶಾಸ್ತ್ರ ಮಾಡಬೇಕೆಂದು ಶಾಸ್ತ್ರ ಮಾಡಿಸಿಕೊಂಡ ಚಾರುವ ನೋಡಿ ಮನದುಂಬಿ ಹಾರೈಸಿದರೆಲ್ಲ. ನಂತರ ಶ್ರೀ ಮನೆಯವರು ಒಬ್ಬೊಬ್ಬರಾಗಿ ಅವಳಿಗೆ ಶಾಸ್ತ್ರ ಮಾಡಿದರು. ಎಲ್ಲವೂ ಚೆನ್ನಾಗಿಯೇ ನಡೀತಿತ್ತು. ಅವಳ ಫೋಟೋಶೂಟ್ ಕೂಡ ನಡೆದು ಹೋಯಿತು. ನಂತರ ಅವಳನ್ನು ಒಂದಷ್ಟು ಹೊತ್ತು ರೆಸ್ಟ್ ಮಾಡಲು ಬಿಟ್ಟು ಕೆಲಸದವರಿಗೆ ಹಣ ನೀಡಲು ಬಂದಿದ್ದ ಶ್ರೀ. ಆದರೆ ಮರಳಿ ಹೋದಾಗ ನೆಲದ ಮೇಲೆ ಬಿದ್ದು ಹೊಟ್ಟೆ ಹಿಡಿದು ನರಳುತ್ತಿದ್ದಳು ಚಾರು. ಚಾರು ಎಂದು ಪೂರ್ತಿ ಕನ್ವೆನ್ಷನ್ ಹಾಲ್ ಕೇಳುವ ಹಾಗೆ ಅರಚಿದವ ಅವಳ ಬಳಿ ಕಣ್ತುಂಬಿಕೊಂಡು ಓಡಿದ. ಶ್ರೀ, ಬಿದ್ದುಬಿಟ್ಟೆ ಅಮ್ಮ, ತುಂಬ ನೋವಾಗ್ತಿದೆ ಎಂದವಳ ತಕ್ಷಣ ತನ್ನ ತೋಳಲ್ಲಿ ಹೊತ್ತ. ವಂಡರ್, ಏನಾಯಿತು ಎಂದು ಬಂದ ರಿಷಿ ಕೂಡ ಅವಳ ಸ್ಥಿತಿ ನೋಡಿ ಹೆದರಿದ. ಶ್ರೀನೇ ಕಾರು ಓಡಿಸಲು ಕುಳಿತಾಗ ತನ್ನ ತಂಗಿಯ ಮಡಿಲಲ್ಲಿ ಹಾಕಿಕೊಂಡು ಕುಳಿತ ರಿಷಿ. ಅವಳ ಹಿಂದೆ 4-5 ಕಾರುಗಳಲ್ಲಿ ಮನೆಯವರು. ಅಣ್ಣ, ತುಂಬ ನೋವಾಗ್ತಿದೆ ಕಣೋ ಎಂದು ಒದ್ದಾಡುತ್ತಿದ್ದ ತಂಗಿಯ ನೋಡಿ ತಾನು ನೊಂದ ರಿಷಿ. ವಂಡರ್, ಏನಾಗಲ್ಲ ನೋಡಿಲಿ, ನಿಂಗಾಗಿ ನಾವೆಲ್ಲ ಕಾಯ್ತಿದ್ದೀವಿ, ಪ್ಲೀಸ್ ಕಣೋ, ತಡ್ಕೋ, ಇನ್ನು 5 ನಿಮಿಷ ಆಸ್ಪತ್ರೆ ತಲ್ತೀವಿ ಎಂದು ತಂಗಿಯ ಮಡಲಲ್ಲಿ ಹಾಕಿಕೊಂಡು ಅಳುತ್ತಿದ್ದ. ಚಾರು, ಪ್ಲೀಸ್ ಸಮಾಧಾನ ಮಾಡ್ಕೊ, ನಿಂಗೂ ಪಾಪುಗೂ ಏನೂ ಆಗಲ್ಲ ಎಂದು ಮಾತಿಗೆ ಸಮಾಧಾನ ಮಾಡುತ್ತಿದ್ದ ಶ್ರೀಯ ಎದೆಯಲ್ಲೂ ನೋವು. ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕಾದಿದ್ದರೂ ಇಂದು ಅವಳು ಅಷ್ಟು ನೋವು ತಿನ್ನುವುದರ ನೋಡಲಾಗದೆ ಅವನ ಕೈಗಳು ಕಾರು ಓಡಿಸಲಾಗಷ್ಟು ನಡುಗುತ್ತಿವೆ. ಅಣ್ಣ ಎಂದು ಜೋರಾಗಿ ಕೂಗಿದ ಕೂಗಿಗೆ ತಟ್ಟನೆ ಬ್ರೇಕ್ ಹಾಕಿದ ಶ್ರೀ. ಅದಾಗಲೇ ಆಸ್ಪತ್ರೆ ತಲುಪಿದ್ದರು. ಡಾಕ್ಟರ್ ಎಂದು ಕೂಗುತ್ತಾ ತನ್ನ ತಂಗಿಯ ಎತ್ತಿಕೊಂಡು ಓಡಿದ ರಿಷಿ. ಅವನ ಹಿಂದೆ ಶ್ರೀ. ಡಾಕ್ಟರ್ ಬೇಗ ಎಂದು ಮತ್ತೊಮ್ಮೆ ಅರಚಲು ಅವಳನ್ನು ಬೇಗ ಬೇಗ ಕರೆದುಕೊಂಡು ಹೋದರು. ಜಾರಿ ಬೀಳುವಾಗ ಹಿಮ್ಮುಖವಾಗಿ ಬಿದ್ದುದರಿಂದ ಹೊಟ್ಟೆಗೆ ಅಷ್ಟು ಪೆಟ್ಟಾಗಿರಲಿಲ್ಲ. ಸುಮಾರು ಅರ್ಧ ಗಂಟೆಯಲ್ಲಿ ಮಗು ಅಳುವ ಧ್ವನಿಯ ಜೊತೆಗೆ ಜಾರು ಕೂಗಿಕೊಂಡ ಧ್ವನಿ ಕೇಳಿಸಿತು. ಡಾಕ್ಟರ್, ಚಾರು, ವಂಡರ್ ಎಂದು ಎಲ್ಲರೂ ಮೊದಲು ಕೇಳಿತ್ತು ಚಾರುವನ್ನೇ. ಡೋಂಟ್ ವರಿ, ಜಾಸ್ತಿ ಏಟಾಗಿಲ್ಲ, ಹೆಣ್ಮಗು,
ಅವರು ಭಯಪಟ್ಟಿದ್ದಕ್ಕೆ ಸುಸ್ತಾಗಿದ್ದಾರೆ, ಸ್ವಲ್ಪ ಹೊತ್ತು ಬಿಟ್ಟು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ಆಗ ಮಾತನಾಡಬಹುದು ಎಂದು ನಕ್ಕು ನರ್ಸ್ಗೆ ಮಗುವ ತೋರಿಸಲು ಹೇಳಿ ಹೋದರು. ವಾರ್ಡ್ಗೆ ಶಿಫ್ಟ್ ಮಾಡುವವರೆಗೂ ಉಸಿರ ಹಿಡಿದು ನಿಂತವರು ನರ್ಸ್ ಹೇಳಿದ ಕೂಡಲೇ ಓಡಿದರು ಚಾರು ಬಳಿ. ತುಂಬ ನೋವಾಯ್ತಾ ಎಂದು ತಲೆ ಸವರಿ ಕೇಳಿದ. ಇಲ್ಲ ಅಂತ ಹೇಳಲ್ಲ ಅಣ್ಣ, ತುಂಬ ನೋವಾಯಿತು, ಸಾರಿ, ನೀವಿಬ್ಬರು ಅಷ್ಟು ಕೇರ್ ಮಾಡಿದರೂ ನಾನೇ ನನ್ನ ನೋಡಿಕೊಳ್ಳಿಲ್ಲ ಎಂದು ನಕ್ಕವಳ ತಲೆ ಸವರಿ, ನನ್ನ ಮಿನಿ ವಂಡರ್ ನೋಡು ಎಂದು ಅವಳ ಮುಂದೆ ಮಗು ಚಾಚಿದ. ನಿಂಗೆ ಖುಷಿನಾ ಶ್ರೀ, ಅಕ್ಕನ್ನ ನೋಡಿದ್ರಾ ಎಂದಾಗ ಖುಷಿ ಎಂದಲೇ ತಲೆ ಆಡಿಸಿದ. ದಿನಗಳ ನಂತರ ಅವಳನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಆದರೆ ಯಾರ ಮನೆಗೆ ಕರೆದುಕೊಂಡು ಹೋಗುವುದು ಎಂಬುದೇ ಯಕ್ಷ ಪ್ರಶ್ನೆ. 1 ಗಂಟೆ ಇಬ್ಬರ ಮಧ್ಯೆ ಜಗಳ ಆದ ಮೇಲೆ ರಿಷಿಯ ಜೊತೆ ಕಳಿಸುವುದು ಎಂದು ಒಪ್ಪಿದರು. ಆದರೆ ಶ್ರೀ ದಿನದ ಅರ್ಧ ಭಾಗ ಅಲ್ಲೇ ಇರುತ್ತಿದ್ದ ತನ್ನ ಪುಟ್ಟ ಮಗಳ ನೋಡುತ್ತಾ. ರಿಷಿಯಂತೂ ಅರ್ಧ ದಿನ ತಂಗಿಯ ಮಗಳ ಜೊತೆ, ಅರ್ಧ ದಿನ ಮಗನ ಜೊತೆ ಕಾಲ ಕಳೆಯುತ್ತಿದ್ದ. ಹಾಗೆ ದಿನಗಳು ಮತ್ತೆ ವೇಗವಾಗಿ ಓಡಿದವು. 3 ವರ್ಷಗಳ ನಂತರ ದೊಡ್ಡದಾದ ಕನ್ವೆನ್ಷನಲ್ ಹಾಲ್, ಎಲ್ಲೆಂದರಲ್ಲಿ ಹೂವಿನ ಅಲಂಕಾರ, ಅಲ್ಲಲ್ಲಿ ದೊಡ್ಡ ದೊಡ್ಡ ಕಾರುಗಳು, ಎಲ್ಲೆಲ್ಲೂ ಕಣ್ಸೆಳೆಯುವ ಕಣ್ಮಣಿಗಳು, ಅವರಿಗಾಗಿ ನಿಂತಿರೋ ಹುಡುಗರು. ದೊಡ್ಡದಾದ ಬೋರ್ಡ್, ಚಿರಾಯು ವೆಡ್ಸ್ ವಿಸ್ಮಯ, ಋಷಭ್ ವೆಡ್ಸ್ ತ್ರಿಷಾ. ದ್ವಾರದ ಬಳಿ ನಿಂತು ಬಂದವರ ಸ್ವಾಗತಿಸುತ್ತಿದ್ದರು ಯತೀಶ್ ಚಂದ್ರ, ಸೂರ್ಯಕಾಂತ್. ಮಂಟಪದ ಬಳಿ ವ್ಯವಸ್ಥೆ ನೋಡುತ್ತಿದ್ದರು ವತ್ಸಲ, ಸುಧಾ. ಹುಡುಗಿಯರನ್ನ ತಯಾರಿ ಮಾಡುತ್ತಿದ್ದರು ಅಶ್ವಿನಿ, ಧರಣಿ. ಹುಡುಗರ ತಯಾರಿ ಮಾಡುತ್ತಿದ್ದರು ಚಂದ್ರಕಾಂತ್, ಸತೀಶ್ ಚಂದ್ರ. ಅನ್ನಪೂರ್ಣ, ಸದಾನಂದ್ ಕುಳಿತು ಎಲ್ಲವ ನೋಡುತ್ತಿದ್ದರು. ಹೇ ಯತೀಶ್ ಚಂದ್ರ, ಯು ಆಲ್ ಅಂದಲ್ ಅಲೆಸ್ಟ್ ಎಂದು ಆಟದ ಗನ್ ಹ್ಯಾಂಡ್ ಕಪ್ ಹಿಡಿದು ಯತೀಶ್ ಚಂದ್ರ ಅವರ ಮುಂದೆ ಹಿಡಿದಳು 2 ಮನೆಯ ಮುದ್ದು ಪೋರಿ ಹೃದಯಾಂಶಿ. ಪುಟ್ಟ ಪೊಲೀಸ್ ಯೂನಿಫಾರ್ಮ್ ತೊಟ್ಟು ಬಂದಿದ್ದಳು. ಹೋ ಮೇಡಮ್, ನಾವೇನು ತಪ್ಪು ಮಾಡಿದ್ದೀನಿ, ನಾನ್ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಎಂದು ಮೊಮ್ಮಗಳ ಮುಂದೆ ಕೈಕಟ್ಟಿ ವಿಧೇಯರಾಗಿ ಕುಳಿತರು ಯತೀಶ್ ಚಂದ್ರ. ನೀವು ಚಾಲು ಅನ್ನೋಲನ್ನ ನಿಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದಿಲ್ಲ ಅಂತ ಶ್ರೀ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಎಂದು ಮುದ್ದಾಗಿ ನುಡಿದಾಗ, ಯಾರದು ನನ್ನಪ್ಪನ ಅರೆಸ್ಟ್ ಮಾಡೋದು, ತಾತಂಗೆ ಹೆಸರಿಟ್ಟು ಕರೆಯೋದು ಎಂದು ಮಗಳ ಕಿವಿ ಹಿಂಡಿದಳು ಚಾರು. ಹೇ ನೀನು ಸುಮ್ನಿಲು ಚಾಲು, ನಿನ್ನ ಪಪ್ಪ ಮತ್ತೆ ಅಣ್ಣನ ಅಲೆಸ್ಟ್ ಮಾಡ್ತೀನಿ ಎಂದು ನಕ್ಕ ಕಂದಮ್ಮನ ತನ್ನ ತೋಳಿಗೆ ತೆಗೆದುಕೊಂಡು, ನನ್ನನ್ನು ಅಲೆಸ್ಟ್ ಮಾಡ್ತಿಲ್ಲ ಮೇಡಮ್ ಎಂದು ಪಾಪಚ್ಚಿ ಮುಖ ಮಾಡಿದ ರಿಷಿ. ಸೊಸೆಯೆಂದರೆ ತುಂಬ ಪ್ರೀತಿ, ಎಷ್ಟಾದರೂ ಅವನ ವಂಡರ್ನ ಪಡೆಯಚ್ಚು ಅಲ್ಲವೇ. ಹೌದು ಸರ್, ನೀವು ನಮ್ಮ ಚಾಲುನ ಯಾಕೆ ವಾಲದಿಂದ ನಿಮ್ಮ ಮನೇಲೇ ಇಟ್ಕೊಂಡಿದ್ದಿಲ್ಲ ಎಂದು ಗಂಭೀರವಾಗಿ ಕೇಳಿದ ಶೈಲಿಗೆ ನಗುತ್ತಾ, ಅವಳು ಬೇಡ ಅಂತ ನಿಮ್ಮ ಶ್ರೀನೇ ಕಳಿಸಿದ್ದು ಗೊತ್ತಾ ಮೇಡಮ್ ಎಂದು ನಕ್ಕ. ಅಬ್ಬಾ, ಎಷ್ಟು ಸುಳ್ಳು ಹೇಳ್ತಾಳೆ ಇಸ್ಲಿ, ಮತ್ತೆ ತಾತ ಮತ್ತೆ ಮಾಮ ನಿಮ್ಮನ್ನು ಬಿಡೋದಿಲ್ಲ, ಅವಳ ಮನೇಲಿ ಇಟ್ಕೊಂತಿದ್ದಾಳೆ ಅಂತ ಪಪ್ಪಾನೇ ಹೇಳಿದ್ದು ಎಂದಾಗ ಅಲ್ಲೇ ಇದ್ದ ಶ್ರೀ, ಚಾರು, ಮಾವ ಮುಹೂರ್ತಕ್ಕೆ ಮೀರುತ್ತೆ, ಈ ತರಲೆ ಬಳಿ ಏನು ನಿಮ್ಮ ಮಾತು, ಬನ್ನಿ ಬನ್ನಿ ಎಂದು ಓಡಿದ. ಎಲ್ಲ ಅವನೋದ ದಾರಿಯ ನೋಡಿ ನಗುವಾಗ, ಮಿನಿ ವಂಡರ್ ಬಾರೆ, ನಾನು ನೀನು ಮದುವೆ ಆಗೋಣ ಎಂದು ರಾಮ್ರಾಜ್ ಪಂಚೆ ಉಟ್ಟು ಬಂದ ಮುದ್ದು ಪೋರ ರಿದ್ವಿಕ್. ಹೇ ಹೋಗೋ ಲಿದು, ನಿನ್ನೇಮ್ ಚೆನ್ನಾಗಿಲ್ಲ, ನಾನು ನಿನ್ನ ಮದುವೆ ಆಗಲ್ಲ ಎಂದು ಅಣಕಿಸಿದಳು ಅಂಶಿ. ನನ್ನ ಮಗಳನ್ನು ನಿಂಗೆ ಕೊಡಲ್ಲ ಕಣೋ ಅಳಿಯ, ಬಾ, ಅಲ್ಲಿ ಇನ್ನೊಂದು ಅತ್ತೆಯ ಮದುವೆ ನಡೀತಿದೆ, ಅವರಿಗೆ ಹೆಣ್ಣು ಪಾಪು ಆದರೆ ಮದುವೆ ಆಗುವಂತೆ, ನಾನಂತೂ ನಿನಗೆ ಮಗಳ ಕೊಡಲ್ಲ ಎಂದು ನಾಲಿಗೆ ಹೊರಚಾಚಿ ಅಳಿಯನ್ನ ರೇಗಿಸಿ ಓಡಿದಳು ಚಾರು. ಪಪ್ಪ ಎಂದು ಅಳು ಮುಖ ಮಾಡಿದ ಮಗನನ್ನು ಕೈಗೆತ್ತಿಕೊಂಡು, ನಿಂಗೆ ಬೇರೆ ಹುಡುಗಿನ ನೋಡೋಣ, ಅವಳು ಯಾರನ್ನ ಇಷ್ಟಪಡ್ತಾಳೋ ಅವನಿಗೆ ಮದುವೆ ಮಾಡೋದು ಎಂದು ಮತ್ತಷ್ಟು ಅಳಿಸಿದ ಮಗನ. ರಿಷಿ ಅಳು ಮಗನನ್ನು ಸಮಾಧಾನ ಮಾಡೋದು ಬಿಟ್ಟು ಕೊಡಿ ಇಲ್ಲಿ ಎಂದು ಅವನ ಕೈಯಿಂದ ತಾನು ತೆಗೆದುಕೊಂಡು, ನೋಡುರಿದು, ಅವಳನ್ನು ಚಿಕ್ಕವಳಲ್ವಾ, ಅದಕ್ಕೆ ಬೇಡ, ಆಮೇಲೆ ತ್ರಿಷಾ ಅತ್ತೆ ಪಾಪು ಬರುತ್ತೆ ಅಲ್ವಾ, ಅವಳ ಜೊತೆ ಮದುವೆ ಆಗುವಂತೆ ಎಂದು ಮುದ್ದು ಮಾಡಲು ತನ್ನ ಅಳು ಜೋರು ಮಾಡಿ, ಬೇಡ, ನನಗೆ ಅಂಶಿನೇ ಬೇಕು ಎಂದು ಅತ್ತ. ಹೋಯ ಲಿದ್ವಿಕ್, ಬಾಲೋ, ಮಾಮ ಮದುವೆ ಆಗ್ತಿದ್ದಾಳೆ, ನಾವು ನೋಡೋಣ ಎಂದು ವಾಪಸ್ ಬಂದ ರಿದಿ ಅಂಶಿ. ಕರೆದ ತಕ್ಷಣ ಅಮ್ಮನ ಕೈಯಿಂದ ಜಾರಿ ಓಡಿ ಹೋದ ಮುದ್ದು ಪೋರ. ಇಬ್ಬರು ಇವಾಗಲೇ ಫಿಕ್ಸ್ ಆಗಿದ್ದಾರೆ ಕಣಮ್ಮ ಎಂದು ನಕ್ಕರು ಯತೀಶ್ ಚಂದ್ರ. ಹೌದು ಪಾಪ, ಮುಂದೆ ಕಷ್ಟ ಇದೆ ಎಂದು ತಾನು ನಕ್ಕು ಮದುವೆ ಮಂಟಪದ ಕಡೆಗೆ ನಡೆದರು. ಗಟ್ಟಿ ಮೇಳ ಮೊಳಗಿದಾಗ ತಮ್ಮ ತಮ್ಮ ಪ್ರೀತಿಯ ಕೊರಳಿಗೆ ತಾಳಿ ಕಟ್ಟಿ ಮಡದಿಯ ಸ್ಥಾನ ಕೊಟ್ಟರು ಋಷಭ್, ಚಿರಾಯು. ಚಾರು, ಮತ್ತೊಮ್ಮೆ ಮದುವೆ ಆಗೋಣ್ವಾ ಎಂದು ಪಕ್ಕ ನಿಂತಿದ್ದ ಮಡದಿಯ ನೋಡಿ ನುಡಿದ ಶ್ರೀ. ಯಾಕೆ, 2 ಸಾರಿ ಆಗಿದ್ದು ಸಾಲದ ಎಂದು ಗಂಡನ ಹೊಟ್ಟೆಗೆ ಹೊಡೆದಳು. ಹೇ ಹೋಗೆ, ಮದುವೆ ಬೇಡ, ಅಟ್ಲೀಸ್ಟ್ ಫಸ್ಟ್ ನೈಟ್ ಮಾಡ್ಕೊಳ್ಳೋಣವಾ, ಮಿನಿ ವಂಡರ್ ತಮ್ಮ ಬೇಕು ಅಂತಿದ್ಲು ಎಂದವನ ಕೆನ್ನೆಗೆ ತಿವಿದು, ಅವಳಿಗೆ 3 ವರ್ಷ ತುಂಬಾಗಿದಾಗಿಂದ ಕೇಳ್ತಿದ್ದೀನಿ, ಆದರೆ ತಾವೇ ಅಂಶಿ ಡೆಲಿವರಿ ನೋಡಿ ಗಾಬರಿಯಾಗಿ ಮಗು ಬೇಡ ಅಂತಿರೋದು ಎಂದಾಗ, ಹಾ ರಿಷಿ ನಾನಾ ಎಂದು ಅಲ್ಲಿಂದ ಜಾರಿದ.
ರಿಷಿ ನೋಡಿ ಅಲ್ಲಿ ಅಣ್ಣ ಏನೋ ಕಿತಾಪತಿ ಮಾಡಿ ಮೂತಿ ತಿವಿಸಿಕೊಂಡ ಎಂದು ಪಕ್ಕದಲ್ಲಿದ್ದ ಗಂಡನಿಗೆ ಹೇಳಿದಳು ಸಂಹಿತಾ. ಅದು ನಂತರ ವಂಡರ್ಗೂ ಪಾಪುಗೆ ಅಪ್ಲಿಕೇಶನ್ ಹಾಕ್ತಿರಬೇಕು. ನೀವು ಹ್ಞೂ ಅಂದರೆ ಎಂದು ರಾಗ ತೆಗೆದಾಗ ಮೊದಲು ಊಟದ ವ್ಯವಸ್ಥೆ ನೋಡೋಗಿ ಎಂದು ಅಲ್ಲಿಂದ ಜಾರಿದಳು ಸಂಹಿತಾ. ತ್ರಿಷಾ, ಆರ್ ಯು ಹ್ಯಾಪಿ ಎಂದು ಋಷಭ್ ನಕ್ಷತ್ರ ತೋರುತ್ತಾ. ತುಂಬ ಖುಷಿಯಾಗ್ತಿದೆ ಋಷಭ್. ಅಮ್ಮ ನಗ್ತಾ ಮದುವೆಯಲ್ಲಿ ಓಡಾಡ್ತಿರೋದು ನೋಡಿ ಇನ್ನೂ ಖುಷಿಯಾಗ್ತಿದೆ. ಎಲ್ಲ ನಿಮ್ಮಿಂದ ಎಂದವಳ ಕಣ್ಣಿಂದ ನೀರು ಜಾರಿತ್ತು. ಅಳೋದಕ್ಕ ನಾನು ಇಷ್ಟೆಲ್ಲ ಮಾಡಿದ್ದು ಒಂದು ಸ್ಮೈಲ್ ಕೊಡು ಎಂದಾಗ ಮುದ್ದಾಗಿ ನಕ್ಕಳು. ಅದೊಂದು ಸುಂದರ ದೃಶ್ಯ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು. ರೀ ವಿಸ್ಮಯ, ನಾನು ನಿಮ್ಮ ಪ್ರತಿ ಹೆಜ್ಜೆಲೂ ಜೊತೆ ಇರ್ತೀನಿ ರೀ ಎಂದು ಸಪ್ತಪದಿ ತುಳಿಸಿದ ಚಿರು. ನಿಮ್ಮ ಪ್ರತಿ ಹೆಜ್ಜೆಗೂ ಜೊತೆ ಇರ್ತೀನಿ ರೀ ಎಂದು ನಕ್ಕಳು ವಿಸ್ಮಯ. ಎಲ್ಲ ಬನ್ನಿ ಫ್ಯಾಮಿಲಿ ಫೋಟೋ ಎಂದಾಗ ಎಲ್ಲೆಲ್ಲೋ ಇದ್ದವರೆಲ್ಲ ಓಡಿ ಬಂದರು. ರೀ, ರಿತು ಕಾಣ್ತಿಲ್ಲ ಎಂದು ಸಂಹಿತಾ ಗಾಬರಿಯಿಂದ ಹೇಳಲು, ಅಂಶಿ ಕೂಡ ಎಂದು ಚಾರು ಗಾಬರಿಯಿಂದ ನುಡಿದಳು. ಎಲ್ಲರೂ ಹುಡುಕತೊಡಗಿದರು ಪೂರ್ತಿ ಹಾಲ್ ತುಂಬ. ಅಲ್ನೋಡಿ ಅಚಿಂತ್ಯ ಒಬ್ಬನೇ ಇದ್ದಾನೆ ಎಂದು ರಿಷಿ ಹೇಳಲು ಎಲ್ಲ ಅತ್ತ ಓಡಿದರು. ಅಚಿಂತ್ಯ ಇಲ್ಲೇನು ಮಾಡ್ತಿದೀಯಾ ಎಂದು ಚಾರು ಕೇಳಲು, ಮೊದಲು ನಿಂಗೆ ಕಾವಲು ಕಾಯ್ತಿದ್ದೆ, ಈಗ ನಿನ್ನ ಮಗಳ ಸರದಿ ನೋಡಲ್ಲಿ ಎಂದು ಅಚಿಂತ್ಯ ಕೈ ತೋರಿದತ್ತ ನೋಡಲು, ಕೋಪ ಬಿದು ನಗುವ ವರ ಕೊಡು, ಮಾತಾಡು ಮಂದಾರವೇ, ಈ ಮುನಿಸಲು ಒಂದು ಅಂದ ಇದೆ, ಮೌನಾನು ಬಂಗಾರವೇ ಎಂದು ಮುದ್ದಾಗಿ ಅಂಶಿ ಕೈ ಹಿಡಿದು ಆಡಿದರಿದು. ಇಲ್ಲ, ನಿನ್ನ ಮಾತಾಚಲ್ಲ ಎಂದು ಅಂಶಿ ಮೂತಿ ತಿರುವಲು ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು, ಹೃದಯ ಬಡಿತ ಇದು ನಿಂದೇನೆ, ಕೊನೆಯ ಬಡಿತ ನಿನ್ನ ಹೆಸರೇನೆ ಎಂದು ಹಾಡಿದಾಗ ಅವನ ತಬ್ಬಿ ಲವ್ ಯು ಲಿದು ಎಂದರೆ ಲವ್ ಯು ಟು ವಂಡರ್ ಎಂದು ತಬ್ಬಿದ ರಿದ್ವಿಕ್. ಅವರನ್ನು ನೋಡಿ ಎಲ್ಲ ನಗುವಾಗ ಲವ್ ಯು ಅಣ್ಣ ಎಂದು ಅಣ್ಣನ ಎದೆಗೊರಗಿದಳು ಚಾರು. ಲವ್ ಯು ಟು ವಂಡರ್ ಎಂದು ತಂಗಿಯ ಹಣೆಗೆ ಮುತ್ತಿಟ್ಟ ರಿಷಿ. ಅವರಿಬ್ಬರ ನೋಡಿ ತಾನು ನಕ್ಕ ಶ್ರೀ. ಅವರ ನೋಡಿ ನಗುತ್ತಿದ್ದವರು ಇವರಿಬ್ಬರ ನೋಡಿ ಖುಷಿಯಿಂದ ಕಣ್ತುಂಬಿಕೊಂಡು ಹಾರೈಸಿದರು. ಎಂದಿಗೂ ಅವರ ಪ್ರೀತಿ ಒಂದೇ. ಅವಳ ಹೃದಯ ಬಡಿತ ಅವನೇ, ಅವನ ಪ್ರತಿ ಮಿಡಿತವೂ ಅವಳೇ. ಮತ್ತೆ ಸಿಗುವ ಅಲಲ. ಶುಭಂ. ಕಥೆಯ ಬಗ್ಗೆ ಅಭಿಪ್ರಾಯ ತಿಳಿಸಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.